ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡೋಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ಸಿಟಿಸನ್ಶಿಪ್ ಕೊಡೋದಕ್ಕೆ ಅಂದ್ರೆ ನಾಗರಿಕತೆ ಪ್ರಮಾಣ ಪತ್ರ, ಫಾರಿನರ್ಸ್ ಯಾರು ಇವ್ರು ಹೌದೋ ಅಲ್ವಾ ಅನ್ನುವಂಥದ್ದನ್ನು ಕೊಡೋದಕ್ಕೆ, ವಲಸೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂದ್ರೆ ಇಮಿಗ್ರೇಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ, ಇದೆಲ್ಲವನ್ನ ಇಂಟರ್ನಲ್ ಸೆಕ್ಯೂರಿಟಿಯ ಆಧಾರದಲ್ಲಿ ಅಂದ್ರೆ ಆಂತರಿಕ ಭದ್ರತೆಯ ಆಧಾರದಲ್ಲಿ ನಮ್ಮ ಸಂವಿಧಾನ ಕೂಡ ಇದನ್ನೇ ಹೇಳಿದೆ, ಒಂದು ನಾಗರಿಕರಿಗೆ ಒಂದು ಪೌರತ್ವ ಇರಬೇಕು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಲ್ಲೆಣಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದಿದ್ದೀವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂಥ ಗಮನಕ್ಕೆ ತಂದು, ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂಥ ಗಮನಕ್ಕೆ ತಂದು, ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಬಚಾವ್ ಮಾಡುದು, ಅವರನ್ನು ಒಟ್ಟಲ್ಲಿ ಲಿಸ್ಟ್ ಅವರಿಗೆ ಸೌಲಭ್ಯಗಳನ್ನು ಹೇಗೆ ಕೊಡುವುದು, ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಡಾಕ್ಟರ್ ಸೋಮನಾಥ್ ರೆಡ್ಡಿ ಸರ್, ಅದೇ ರೀತಿಯಾಗಿ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಒಂದು ಕಿವಿ ಅಂದರೆ ನಮ್ಮ ಅಧ್ಯಕ್ಷರ ಕಿವಿ, ಎಲ್ಲಿ ಹೋದರೂ ಸಮಸ್ಯೆಗಳ ಬಗ್ಗೆ ಆಲಿಸ್ತಾರೆ. ನಮ್ಮ ಅಧ್ಯಕ್ಷರಿಗೆ ಮತ್ತೊಮ್ಮೆ ಪ್ರೀತಿಯಾಗಿ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ದುಡ್ಡು ಕೊಟ್ಟಿರ್ತೀವಿ ಅಂತಾರೆ. ಅಲ್ಲಿ ನೋಡಿದ್ರೆ ಹಾಸ್ಟೆಲ್ ಏನು ಒಂದೇ ಕಾರಣ, ನೀರಿಲ್ಲ ಅಂತೆ, ಕುಡಿಯೋ ನೀರು ಇಲ್ದಿದ ಮೇಲೆ ಅಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಯಾಕೆ ಕಟ್ಟಿದ್ರು? ಕೋಟ್ಯಾಂತರ ರೂಪಾಯಿ ಹೆಂಗೆ ಖರ್ಚು ಮಾಡಿದ್ರು? ಅಲ್ಲಿ ಬೋರ್ವೆಲ್ ಇಲ್ಲದೆ ಬಿಲ್ಡಿಂಗ್ ಹೆಂಗೆ ಬಂತು? ಯಾಕೆ ಆ ಥರ ದುಡ್ಡು ವೇಸ್ಟ್ ಮಾಡಿದ್ರು? ಅದನ್ನೇ ನಾವು ಒಳ್ಳೆ ಒಂದು ಹಾಸ್ಟೆಲ್ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕಟ್ಟಿದರೆ ಇವತ್ತು ಎಷ್ಟು ಜನ ಮಕ್ಕಳಿಗೆ ಅದು ಅಲ್ಲಿ ಒಂದು ಜಾಗ ಸಿಗ್ತಾ ಇರಲಿಲ್ವಾ? ಖಂಡಿತವಾಗ್ಲೂ ನಾನು ಇದನ್ನೆಲ್ಲವೂ ಸಹ DC ಅವರ ಗಮನಕ್ಕೆ ತೊಗೊಂಡು ಬರ್ತೀನಿ, ಆ ಇಲಾಖೆಯ ಆಯುಕ್ತರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ. ರೀತಿಯಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ, ಅವುಗಳನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರಿಗೆ ಯಶಸ್ವಿ ಮಾಡ್ಕೊಂಡಿರ್ತಕ್ಕಂಥ ನಾನು ಭಾವನೆ ಅಂತ ಅನ್ನಿಸ್ತದೆ. ಸೊ ಹೀಗಾಗಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಭಾಳಷ್ಟು ಸಂತೋಷ, ಹೆಮ್ಮೆ ಮತ್ತು ಭಾಳಷ್ಟು ಪ್ರಶಂಸೆ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ನನಗಿದೆ. ಅಂದರೆ ಮೇಡಮ್ ಆ್ಯಕ್ಚುಲಿ ತಾಯಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕು ಅಂತಿದ್ದಾರೆ. ಸೊ ನಾವೆಲ್ಲ ಅವ್ರ ಮಕ್ಕಳಾಗಿರೋದ್ರಿಂದ ಆ ಮೋಟಿವೇಶನ್ಲಿ ಮುಂದೆ ಬರುವಂಥಗಳು ನಮ್ಮ ಕಾರ್ಯವಹಿಸ್ತಾ ಇದ್ದಂಥ ಸ್ಥಳಗಳಲ್ಲಾಗಲಿ, ವಿದ್ಯಾರ್ಥಿನಿ ಕಾಲೇಜ್ಗಳಾಗಲಿ ಯಾವುದೇ ಸಣ್ಣ ಪುಟ್ಟ ಕಿರುಕುಳಿದ್ದಾಗ ಅದನ್ನು ಹೆದರಲಾರದೆ ನಾವು ಹತ್ತಿರದಲ್ಲಿ ದೂರು ಕೊಟ್ಟು ನಾವು ಕಾರ್ಯನ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ಸಾಕಷ್ಟು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಅತ್ಯಾಚಾರಗಳು ಮತ್ತು ಭ್ರಷ್ಟಾಚಾರಗಳು ಎಲ್ಲ ಅದನ್ನು ತಡೆಗಟ್ಟುವ ಕ್ರಮಗಳನ್ನೆಲ್ಲ ನಾವು ವಹಿಸಬೇಕು. ನಮಗೆ ಸ್ಟ್ರೆಂತ್ ಆಗಿ ಪೊಲೀಸರಿದ್ದಾರೆ, ಎಲ್ಲರೂ ಇದ್ದಾರೆ, ಸೆಕ್ಯೂರಿಟಿ ಇದೆ. ಅದರಿಂದ ನಾವೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಪ್ರತಿಯೊಂದು ಎಮರ್ಜೆನ್ಸಿ ನಂಬರ್ಸ್ ಕೊಟ್ಟಿದ್ದಾರೆ ಮೇಡಮ್ ಅವ್ರು ಇವಾಗ ಹೇಳಿದ್ದಾರೆ. ಸೊ ಅವನ್ನೆಲ್ಲ ನಾವು ಯೂಸ್ಫುಲ್ಲಾಗಿ ತೊಗೋಬೇಕಾಗಿ ಕೇಳ್ಕೊತಾ ಇದ್ದೀವಿ ಜನರಿಗೆ. ಸೊ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಏನೇ ಪ್ರಾಬ್ಲಮ್ಸ್ ಇದ್ರೂ ಮೇಡಮ್ಗೆ ಹೇಳಿದ ಪ್ರಕಾರನೇ ಅವ್ರಿಗೆಲ್ಲ ಹೇಳ್ಕೊಂಡಿದ್ದೀವಿ. ಮಹಿಳೆಯರಿಗೂ ಯಾವ್ಯಾವ ಸಮಸ್ಯೆದಲ್ಲಿ ಇರ್ತಾರ ಅನ್ನೋದ್ರ ಕುರಿತು ಆ ಸಮಸ್ಯೆಗಳನ್ನು ತಿಳಿದುಕೊಂಡು ಧೈರ್ಯವಾಗಿ ನಿಂತು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಮೇಡಮ್ ಅವರ ಮುಖದಲ್ಲಿ ನಾವು ಕಂಡ್ವಿ.
ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮಗೆಲ್ಲ ಪ್ರೋತ್ಸಾಹವನ್ನು ನೀಡಿರುವಂಥ ಇವರೊಂದು ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ನಮಗೆಲ್ಲ ಮಾದರಿಯಾಗಿದ್ದಾರೆ ಅಂತ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ.